ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ವಾಸ್ತು ಪ್ರಕಾರ ಮನೆ ಕಟ್ಸಿಲ್ಲ ಅಂದ್ರೆ ತೊಂದರೆಗಳಾಗುತ್ತೆ, ನಾವು ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ ಅನ್ನೋದನ್ನ ನೀವು ಕೇಳಿರ್ತೀರಾ. ಹಾಗಿದ್ರೆ ವಾಸ್ತುವಿನಲ್ಲಿ ಬರುವಂತಹ ಪ್ರಮುಖ ವಿಷಯಗಳು ಯಾವ್ದೆಲ್ಲ? ಈ ಕುಬೇರ ಮೂಲೆ ಅಂದ್ರೇನು, ದೇವ್ ಮೂಲೆ ಅಂದ್ರೇನು, ಬ್ರಹ್ಮಸ್ಥಾನ ಅಂದ್ರೇನು, ಇವೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆಗೆ ಒಬ್ರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವರು ಜ್ಯೋತಿಷ್ಯ, ವಾಸ್ತು ಹಾಗೂ ಹಸ್ತ ಸಾಮುದ್ರಿಕ ತಜ್ಞರಾಗಿರುವಂತಹ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಗುರೂಜಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಧೂಂ ದುರ್ಗೇ ನಮಃ. ನಮಸ್ತೆ ಮಾ. ಗುರುಜಿ, ಈಗ ಹಾ. ದೇವಮೂಲೆ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಒಂದು ಡೌಟ್ ಇರುತ್ತೆ. ಹ್ಮ್ ಶಾಸ್ತ್ರೋಕ್ತವಾಗಿ ಇದನ್ನ ಹೇಗ್ ಕರೀತಾರೆ, ಏನಂತ ಕರೀತಾರೆ, ಮತ್ತೆ ವಾಸ್ತು ಶಾಸ್ತ್ರದಲ್ಲಿ ಅದ್ರ ಪ್ರಕಾರ ಇದು ಎಲ್ಲಿ ಬರುತ್ತೆ ಅಂತ. ನೋಡಿ, ಮೊಟ್ಟ ಮೊದಲನೇದಾಗಿ ನಾವು ವಾಸ್ತುಶಾಸ್ತ್ರ ಅಂದಿದ ತಕ್ಷಣ ಜನಕ್ಕೇನು ಆ, ಒಂದಷ್ಟು ಮೂಲೆಗಳ ಹೆಸರು ಅವರೇ ಕನ್ಸಿಡರ್ ಮಾಡ್ಕೊಂಡ್ರೆ ದೇವ್ ಮೂಲೆ, ಕುಬೇರ್ ಮೂಲೆ ಅಥವಾ ಅಗ್ನಿ ಮೂಲೆ, ವಾಯು ಮೂಲೆ ಅಂತ ರೀತಿಯಾದಂತ ಅಂದ್ಕೊಂಡಿದ್ದಾರೆ. ಬಟ್ ಅದು ಪರ್ಟಿಕ್ಯುಲರ್ಲಿ ಯಾವ ಒಂದು ಸ್ಥಳದಲ್ಲಿ ಬರುತ್ತೆ ಅನ್ನೋದು ಅತಿ ಮುಖ್ಯ. ಅದರಲ್ಲೂ ಡಿಗ್ರಿ ವೈಸಲ್ಲಿ ಕಂಪ್ಲೀಟಾಗಿ ಕಂಪಾಸ್ ಇಟ್ಕೊಂಡು ನೋಡುವಂಥದ್ದು ಮುಖ್ಯ ಆಗಿರ್ತದೆ. ಈಗ ನೀವು ಕೇಳುವಂತಹ ಪ್ರಶ್ನೆ ಅದ್ಭುತವಾದಂಥದ್ದು. ಈ ದೇವ್ ಮೂಲೆ, ಈಶಾನ್ಯ ಮೂಲೆ ಹ್ಮ್. ಇವೆರಡೂ ಒಂದೇ. ದೇವರು ಸ್ಥಿತವಾದಂತಹ ಮೂಲೆ ದೇವಮೂಲೆ. ಈಶ ಸ್ಥಿತಸ್ಥಾನೇ ಈಶಾನ್ಯ ಅಂತ ಹೇಳ್ತಾರೆ. ಅಂದ್ರೆ ಆ ಸ್ಥಾನದಲ್ಲಿ ಈಶ್ವರ ಸ್ಥಿತಾನ. ಅದರದ್ದೊಂದು ಕಾಲಪುರುಷನ ಒಂದು ದೊಡ್ಡ ಕಥೆಯೇ ಇದೆ. ಅಂದ್ರೆ ವಾಸ್ತುಪುರುಷದ್ದು ಒಂದು ದೊಡ್ಡ ಕಥೆನೇ ಇದೆ. ಆ ಸ್ಥಳದಲ್ಲಿ ಪರಮಾತ್ಮನಾದಂಥ ಈಶ್ವರನು ಆ ಈಶಾನ್ಯದಲ್ಲಿ, ಅಂದ್ರೆ ಆ ದೇವಮೂಲೆ ಆಗಿರ್ಬೋದು, ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತಾರೆ. ಆ ಕಾರ್ನರ್ಲಿ ಸ್ಥಿತವಾಗಿರೋದ್ರಿಂದಾನೇ ಅದು ಈಶಾನ್ಯ ಅಂತ ಹೇಳ್ತಾರೆ. ಆ ಒಂದು ಕ್ಷೇತ್ರ ಎಲ್ಲಿ ಬರುತ್ತೆ ಅಂದ್ರೆ ನಾರ್ತ್ ಅಂದರೆ ಉತ್ತರ ಭಾಗ ಹಾಗೂ ಪೂರ್ವ ಭಾಗ ಅಂದರೆ ಈಸ್ಟು. ಇದರ ಮಧ್ಯಭಾಗದಲ್ಲಿ ಬರುವಂತಹ ಒಂದು ನಿಖರವಾದಂತಹ ಮೂಲೆಯನ್ನ ನಾವು ದೇವಮೂಲೆ ಅಥವಾ ಈಶಾನ್ಯ ಮೂಲೆ, ಆಂಗ್ಲದಲ್ಲಿ ನಾವು ಅದು ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತೀವಿ. ಇದನ್ನ ವಿಂಗಡಣೆ ಮಾಡಿದಾಗ ಅದು ಯಾವ ರೀತಿ ಅಂದ್ರೆ ವಿಭಜನೆ ಮಾಡೋದು ಅತಿ ಮುಖ್ಯವಾಗುತ್ತೆ. ಎಲ್ರಿಗೂ ಅದೇ ಹೇಳೋವಂಥದ್ದು. ನಾವು ಒಂದು ಸೈಟ್ನ ಮೆಜರ್ಮೆಂಟ್ ಮಾಡಿದಾಗ ದೇವಮೂಲೆ ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದು ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಮೂಲೆಯನ್ನು ಗುರುತಿಸಿದಾಗಲೇ ಮಾತ್ರವೇ ಆ ಮೂಲೆ ನಾವು ಅಷ್ಟ ದಿಕ್ಕುಗಳಿಂದನೂ ಕರೆಕ್ಟಾಗಿ ಡಿಗ್ರಿ ವೈಸ್ ಆಗಿರ್ಬೋದು ಅಥವಾ ಕಾಲಮ್ ಹಾಕ್ಕೊಂಡು ಬಾಕ್ಸ್ಗಳಲ್ಲಿ ನಾವು ವಿಭಜನೆ ಮಾಡಿದಾಗ ಆ ಯಾವ ಮೂಲೆ ನಿಖರವಾಗಿ ಬರುತ್ತೋ ಅದೇ ನಾರ್ತ್ ಈಸ್ಟ್ ಕಾರ್ನರ್ ಆರ್ ದೇವಮೂಲೆ ಅಂತ ಕರೀತಾರೆ. ಓಕೆ ಗುರುಜಿ, ದೇವಮೂಲೆಯಲ್ಲಿ ಯಾವ್ಯಾವ ಪದಾರ್ಥಗಳನ್ನ ನಾವು ಇಡಬಹುದು, ಸ್ಥಿತ ಮಾಡಬಹುದು, ಅಥವಾ ದೇವರ ಮಂದಿರವನ್ನ ಕಟ್ಟಿಸಬಹುದಾ, ಹೇಗೆ ಅಂತ? ನೋಡಿ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಷ್ಟೋ ಜನಕ್ಕೆ ದೇವಮೂಲೆ ಅಂದಿದ ತಕ್ಷಣ ಏನು, ಅಲ್ಲಿ ಯಾವ ಪದಾರ್ಥ ಇರಬೇಕು, ಯಾವ ಪದಾರ್ಥ ಇರಬಾರ್ದು ಅನ್ನೋದೇ ಗೊತ್ತಿಲ್ಲ. ಹ್ಮ್. ಅಲ್ಲಿ ಅನಾದಿ ಕಾಲದಿಂದಲೂ ಬಂದಿರುವಂತಹ ಒಂದು ಪ್ರಸ್ತಾವನೆ ಆಗಿರ್ಬೋದು ಅಥವಾ ವಿಚಾರಗಳಾಗಿರ್ಬೋದು, ಗ್ರಂಥಗಳಲ್ಲಾಗಿರ್ಬೋದು, ಏನು ಹೇಳ್ತದೆ ಅಂದರೆ ಅದು ಸಾಕ್ಷಾತ್ ಈಶ್ವರ ಸ್ಥಿತನಾಗಿರೋದ್ರಿಂದ ಅದು ಅಂದರೆ ತಲೆಯ ಭಾಗವನ್ನು ಸೂಚಿಸೋದ್ರಿಂದ ಭಾರವಾದಂತಹ ವಸ್ತುಗಳು, ಯಾವುದೇ ಭಾರವಾದಂತಹ ವಸ್ತುಗಳನ್ನ ಇಡಬಾರದು. ಇದು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಸುಮ್ಮನೆ ಏನೋ ಒಂದು ಭಾರ ಆಗಿರುವಂಥ ವಸ್ತುಗಳಿರುವಂಥದ್ದು. ಕೆಲವ್ರ ಮನೇಲಿ ಏನು ಮಾಡಿರ್ತಾರೆ, ಚಪ್ಪಲಿ ಸ್ಟ್ಯಾಂಡ್ ಇಟ್ಬಿಟ್ಟಿರ್ತಾರೆ ದೇವ್ರ ಮೇಲೆ, ಅವ್ರಿಗೆ ಗೊತ್ತೇ ಇರಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿ ಯಾವುದೋ ಒಂದು ದೊಡ್ಡ ಪಾಟ್ ಇಟ್ಬಿಟ್ಟಿರ್ತಾರೆ. ಅವರು ದೇವ್ರು ಅವ್ರಿಗೇನಾಗುತ್ತೆ, ಅವರ ಒಂದು ಮನೆಯ ವಿಸ್ತೀರ್ಣದ ದೇವರ ಮೂಲೆ ಅನ್ನೋದು ಏನು ಅಂತ ಗೊತ್ತಿರಲ್ಲ. ಆ ಭಾಗದಲ್ಲಿ ಏನ್ ಮಾಡಿರ್ತಾರೆ, ಒಂದು ದೊಡ್ಡ ಪಾಟ್ ಇಟ್ಬಿಟ್ಟಿರ್ತಾರೆ. ಅಥವಾ ಈ ರೀತಿಯಾದಂಥ ಚಪ್ಪಲಿ ಸ್ಟ್ಯಾಂಡು. ಯಾವುದೋ ಒಂದು ದೊಡ್ಡ ಟೇಬಲ್ ಇಟ್ಬಿಟ್ಟಿರ್ತಾರೆ. ಇನ್ನೂ ಹೊಸ ವಿಚಾರ ಅಂದ್ರೆ ಅಲ್ಲಿ ದೊಡ್ಡ ಟ್ಯಾಂಕಿನ ನೀರು ಇಟ್ಬಿಟ್ಟಿರ್ತಾರೆ. ನೀರಿರ್ಬೇಕಂತೆ, ಅಲ್ಲಿ ಈಶ್ವರ ಇರ್ತಾನೆ. ಆ ಕಾರಣದಿಂದ ಅಲ್ಲಿ ಗಂಗೆ ಹರಿತಾ ಇದ್ರೆ ತುಂಬಾ ಒಳ್ಳೇದು ಅಂದ್ರೆ. ಆದ್ರೆ ಶಾಸ್ತ್ರದ ಪ್ರಕಾರ ಏನ್ ಹೇಳುತ್ತೆ ಅನ್ನೋದು ನೋಡ್ಬೇಕು ಅಂದ್ರೆ, ಹಳ್ಳದಲ್ಲಿರುವಂತಹ ನೀರು, ಹ್ಮ್. ಅಂದ್ರೆ ಹಳ್ಳದಲ್ಲಿರುವಂತಹ ನೀರಿದ್ರೆ ಅತಿ ಶ್ರೇಷ್ಠ. ಅಂದ್ರೆ ಭೂಮಿ ಲೆವೆಲ್‌ಗಿಂತ ಮೇಲೆ ನೀರಿರಬಾರ್ದು. ಅಂದ್ರೆ ನಮ್ಮ ಫ್ಲೋರ್ ಏನಿರ್ತದೆ, ಕೆಲವರು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇರ್ತಾರೆ. ಆ ಲೆವೆಲಲ್ಲೂ ಅಷ್ಟೇ ಈಶಾನ್ಯ ಮೂಲೆ ಸ್ವಲ್ಪ ತಗ್ಗು ಪ್ರದೇಶದಲ್ಲಿರ್ಬೇಕು. ಆ ತಗ್ಗು ಪ್ರದೇಶದಲ್ಲಿ ನೀರಿರ್ಬೇಕು. ಇದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಿರೋದು, ಹಳೆಯ ಒಂದು ಕಾಲದ ಒಂದು ಅಂದ್ರೆ ದೇವಸ್ಥಾನಗಳ ನಿರ್ಮಾಣ ಮಾಡ್ಬೇಕಾದ್ರೆ
ಅಥವಾ ಕೋಟೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅಥವಾ ರಾಜರ ಮನೆಯ ನಿರ್ಮಾಣ ಮಾಡಬೇಕಾದ್ರೆ ಅರಮನೆಗಳನ್ನು ನಿರ್ಮಾಣ ಮಾಡಬೇಕಾದಾಗ ನಾವು ಅದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಈಶಾನ್ಯ ಭಾಗದಲ್ಲಿ ಹಳ್ಳ ಅಂದ್ರೆ ಬಾವಿ ಆಗಿರ್ಬೋದು, ಚಿಕ್ಕ ಪಾಂಡ್ ತರ ಮಾಡ್ಕೊಂಡಿರೋದಂಥದ್ದು, ಈ ರೀತಿಯಾದ ಶುಚಿಯಾಗಿರಂತಹ ನೀರನ್ನ ಒಂದು ಫ್ಲೋ ಆಗುವಂಥದ್ದು ಆ ಭಾಗದಲ್ಲಿ ಮಾತ್ರ ಇರ್ತಿತ್ತು. ಈಗ ಏನ್ ಮಾಡ್ಬಿಟ್ಟಿದ್ದಾರೆ, ಅದ್ರ ಮೇಲೆ ಒಂದು 25 ಲೀಟರ್ ಕ್ಯಾನ್ ತಂದಿಕ್ಬಿಟ್ಟಿರ್ತಾರೆ. ಅದಕ್ಕೊಂದು ಸ್ಟೂಲ್ ಇಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ಅದು ಖಂಡಿತವಾಗ್ಲೂ ವಾಸ್ತುವಿನ ದೋಷವೇ ಆಗುತ್ತೆ. ಹ್ಮ್ ನೀರಿರ್ಬೇಕು, ಆದ್ರೆ ಅದು ಸ್ವಲ್ಪ ಹಳ್ಳದಲ್ಲಿ ನೀರಿದ್ರೆ ಅತಿ ಶ್ರೇಷ್ಠ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದನ್ನ ಇವತ್ತಿನಿಂದನೂ ಸಹ ನೀವು ಪ್ರಯತ್ನ ಮಾಡಿ, ಸ್ವಲ್ಪ ಚೇಂಜ್ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಇದು ಅತಿ ಮುಖ್ಯ. ಅಂದ್ರೆ ಏನ್ ಇರಬಹುದು ಅನ್ನುವಂಥದ್ದು. ಏನ್ ಇರಬಾರ್ದು ಅನ್ನೋದು, ಬಾರದ ಪದಾರ್ಥಗಳು ಯಾವುದು ಇರಬಾರದು. ಅದ್ರ ಒಟ್ಟಿಗೆ ಏನು, ಅಲ್ಲಿ ಬೆಂಕಿಗೆ ಸಂಬಂಧಪಟ್ಟಂತಹದ್ದು ಯಾವುದೇ ವಸ್ತುಗಳು ಇರಬಾರದು. ಮತ್ತೆ ಅಲ್ಲಿ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಈಶಾನ್ಯ ಮೂಲೆ ಅಂದ್ಬಿಟ್ಟು ಫುಲ್ಲು ಅಲ್ಲೇ ಫುಲ್ ಕಂಪ್ಲೀಟ್ ಡೆಡ್ ಎಂಡ್ ಅಲ್ಲಿ ಬಾಗಿಲು ಕಟ್ಕೊಂಡ್ಬಿಟ್ಟಿರ್ತಾರೆ, ಬಾಗಿಲು ಇಟ್ಕೊಂಡ್ಬಿಟ್ಟಿರ್ತಾರೆ. ನಮ್ದು ದೇವ್ ಮೂಲೆಯಲ್ಲಿ ಬಾಗಿಲಿದೆ ಅಂತ ಹೇಳ್ತಾರೆ. ಆಕ್ಚುಲಿ ಡೆಡ್ ಕಂಪ್ಲೀಟ್ ಎಂಡ್ ಅಲ್ಲಿ ಬಾಗಿಲು ನಿರ್ಮಾಣ ಆಗಬಾರದು. ಒಂದು 2 ಅಡಿ ಅಥವಾ 1 ಅಡಿ ಆದ್ರೂ ಗೋಡೆಯನ್ನು ಕಟ್ಟಿ ನಂತರ ವಾಸ್ಕಲ್ಲಿಟ್ಟು ಅಲ್ಲಿ ಬಾಗಿಲು ನಿರ್ಮಾಣ ಮಾಡಿರ್ಬೋದು. ಕಿಟಕಿಗಳು, ಬಾಗಿಲುಗಳು ಅತಿ ಹೆಚ್ಚು ಈಶಾನ್ಯ ಅಥವಾ ಉತ್ತರ ಅಥವಾ ಪೂರ್ವ ಭಾಗದಲ್ಲಿ ಏನಾದ್ರು ಇತ್ತು ಅಂದ್ರೆ ಬೆಳಗಿನ ಹೊತ್ತು, ಯಾಕಂದ್ರೆ ಬೆಳಗಿನ ಹೊತ್ತು ಆ ಕಿಟಕಿಗಳನ್ನ ತೆರೆಯುವಂಥದ್ದು ಅಂದ್ರೆ ಓಪನ್ ಮಾಡುವಂತ ಪ್ರಯತ್ನ ಮಾಡಬೇಕು. ಯಾಕೆ ಅಂದ್ರೆ ಕಾಸ್ಮಿಕ್ ಎನರ್ಜಿ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಜೀವಶಕ್ತಿ ಆಗಿರ್ಬೋದು, ಪ್ರಾಣಶಕ್ತಿ ಆಗಿರ್ಬೋದು, ಒಂದು ಸಕಾರಾತ್ಮಕವಾದಂತಹ ಎನರ್ಜಿ ಅಲ್ಲಿಂದ ಬರುವಂತ ಜಾಗ ಅದು. ಈಶಾನ್ಯ ದಿಕ್ಕಿನ ಈಶಾನ್ಯದಿಂದ. ಆ ಈಶಾನ್ಯದಿಂದ ಬರುವಂತ ಜಾಗದಲ್ಲಿ ಬ್ಲಾಕ್ ಮಾಡ್ಬಿಡ್ತಾರೆ. ಎಷ್ಟೋ ಮನೆಗಳು ನೋಡ್ಬಿಟ್ಟಿದೀವಿ. ಅಲ್ಲಿ ಫುಲ್ಲು ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಇವಾಗ ಎಷ್ಟೋ ಅಪಾರ್ಟ್ಮೆಂಟ್‌ಗಳನ್ನ ನೋಡಿದ್ರೆ ವಾಸ್ತು ಕರೆಕ್ಟ್ ಇದ್ರೆ ಬಾಗಿಲುಗಳೇ ಇರಲ್ಲ. ಬರೀ ಬಾಗಿಲಿರ್ತದೆ, ಕಿಟಕಿಗಳು ಇರಲ್ಲ. ಕಿಟಕಿ ಇದ್ರೆ ಅದೆಲ್ಲೋ ಬೇರೆ ನೈಋತ್ಯದಲ್ಲೋ ಎಲ್ಲೋ ಬೇರೆ ಕಡೆ ಇರ್ತದೆ. ಆ ಕಾರಣದಿಂದ ಏನ್ ಹೇಳ್ತೀವಿ, ಅಲ್ಲಿ ನೀವೇನಾದ್ರೂ ಕಿಟಕಿಗಳು, ಬಾಗಿಲುಗಳಿದ್ರೆ ಅದನ್ನ ಓಪನ್ ಮಾಡಿದ್ದೇ ಆದ್ರೆ ಖಂಡಿತ ಮನೆಯಲ್ಲಿ ಶುಭ ರಶ್ಮಿಗಳು ಪಸರಿಸುತ್ತದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಇನ್ನ ಎಷ್ಟೋ ಮನೆಗಳು ಏನ್ ಮಾಡ್ಕೊಂಡ್ಬಿಟ್ಟಿದ್ರೆ, ಅಲ್ಲಿ ದೈವ ಮನೆ ಅಂದ್ರೆ ದೇವರ ಮನೆ ನಿರ್ಮಾಣ ಮಾಡಬಹುದಾ, ಮಾಡಬಾರ್ದಾ ಅನ್ನೋದು ಸಹ ಕೆಲವರಲ್ಲಿ ಸಂಶಯ ಉದ್ಭವ ಆಗಿದೆ. ಇದು ಇನ್ನೂ ಗೊಂದಲದಲ್ಲೇ ಇದೆ. ಆ ನಿರ್ಮಾಣ ಮಾಡಿದ್ರು ಸಹ ಕಂಪ್ಲೀಟ್ ಕಾರ್ನರ್‌ಗೆ ನಿರ್ಮಾಣ ಮಾಡ್ಬಿಟ್ಟಿದ್ರೆ ಅದು ಅಷ್ಟು ಒಳ್ಳೇದಲ್ಲ. ಮಾಡ್ಬಿಟ್ಟಿದ್ರೆ ಅದನ್ನೇನು ಸಮಸ್ಯೆ ಮಾಡ್ಕೋಬೇಡಿ. ಅಟ್‌ಲೀಸ್ಟ್ ಆ ದೇವರ ಕೋಣೆಯ ದೇವರ ಮೂಲೆ, ದೇವರ ಕೋಣೆಯ ದೇವರ ಮೂಲೆ, ಆ ಮೂಲೆಯನ್ನಾದ್ರೂ ಸ್ವಲ್ಪ ಜಾಗ ಬಿಡಿ. ಹ್ಮ್ ಅದೇ ಕನಿಷ್ಠ ಪಕ್ಷ ಒಂದು ಅರ್ಧ ಅಡಿಗೆ ಅರ್ಧ ಅಡಿ ಆದ್ರೂ ಅಲ್ಲಿ ಜಾಗವನ್ನ ಕಂಪ್ಲೀಟ್ ಆಗಿ ಸ್ವಲ್ಪ ಬಿಟ್ಟು ಬಿಡಿ ಅಂತ. ಯಾಕಂದ್ರೆ ಎಷ್ಟೋ ಜನ, ಇವಾಗ ನಾವು ಎಷ್ಟೋ ಜನಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ದೇವ್ರ ಮನೆ ಇದ್ಬಿಟ್ರೆ ಇನ್ನು ಸಮಸ್ಯೆ ಇಲ್ಲ ಅನ್ನೋದು. ಅದ್ರದಿಂದ ಸಮಸ್ಯೆ ಇಲ್ಲ. ಆದ್ರೆ ಆ ಮೂಲೆಯಲ್ಲೂ ಸಹ ಆ ಮೂಲೆಯ ಒಂದು ದೇವರ ಮನೆಯ ದೇವರ ಮೂಲೆಯಲ್ಲಿ ಸ್ವಲ್ಪ ಜಾಗವನ್ನ ಬಿಡುವಂತ ಪ್ರಯತ್ನ ಮಾಡಿ. ಅದೊಂದು ಶ್ರೇಷ್ಠ. ಇನ್ನ ದೇವರ ಮೂಲೆಯನ್ನ ಶುಚಿಯಾಗಿ ಇಟ್ಕೊಳ್ಳುವಂಥದ್ದು ಅತೀ ಮುಖ್ಯವಾಗಿರುವಂಥದ್ದು. ದೇವರ ಮೂಲೆ ಎಷ್ಟು ಶುಚಿಯಾಗಿರುತ್ತದೋ ಮನಸ್ಸು ಅಷ್ಟು ನಿರಾಳವಾಗಿರ್ತದೆ ಮನೆಯ. ಯಾಕಂದ್ರೆ ಅದು ಮನಸ್ಸು ಮತ್ತೆ ನಮ್ಮ ಒಂದು ಬುದ್ಧಿಯನ್ನು ಸೂಚಿಸುವಂತಹ ಜಾಗವಾಗಿರ್ತದೆ. ಗುರುಜಿ, ದೇವಮೂಲೆಯಲ್ಲಿ ಬಾವಿ ಇದ್ರೆ ಒಳ್ಳೇದು ಅಂತ ಹೇಳಿದ್ರಲ್ಲ. ಈಗ ಎಷ್ಟೋ ಜನರ ಮನೇಲಿ, ಈಗ ಬೆಂಗಳೂರಂತ ಸಿಟಿಗಳಲ್ಲಿ ಬಾವಿ ಇರೋದು ತುಂಬಾ ಕಷ್ಟ. ಸೊ ಆ ಜಾಗದಲ್ಲಿ ಸಂಪನ್ನ ನಿರ್ಮಾಣ ಮಾಡ್ಬೋದಾ ಅಂತ. ನೋಡಿ, ಇದು ನಾವು ಏನ್ ಮಾಡ್ತೀವಿ ಅಂದ್ರೆ, ದೇವ ಮೂಲೆಯಿಂದ ನೈಋತ್ಯ ಮೂಲೆ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಇಂದ ಸೌತ್ ವೆಸ್ಟ್ ಕಾರ್ನರ್, ಇದನ್ನ ಒಂದು ಕರ್ಣರೇಖೆ ಅನ್ನೋದನ್ನ ಉದ್ಭವ ಮಾಡ್ಕೊಂತೀವಿ. ಹ್ಮ್ ಆ ಕರ್ಣರೇಖೆಯ ಹಿಂಬದಿ ಆಗಿರ್ಬೋದು ಅಥವಾ ಕರ್ಣರೇಖೆಯ ಮುಂಭಾಗದಲ್ಲಾಗಿರ್ಬೋದು, ಕರ್ಣರೇಖೆಯ ಮೇಲೆ ಯಾವುದೇ ರೀತಿಯಾದಂತಹ ಸಂಪುಗಳು ಬರಬಾರದು. ಇದನ್ನ ಸೂಕ್ಷ್ಮವಾಗಿ ನೋಡ್ಬೇಕು. ಆಗಿನ ಕಾಲದಲ್ಲಿ ಬಾವಿ ಅಂದ್ರೆ ಎಷ್ಟಿರ್ತಿತ್ತು, ಒಂದು ಸಣ್ಣ ರಿಂಗ್ ಅಷ್ಟು ಮಾಡ್ಕೊಂಡು ಬಾವಿಗಳಿರ್ತಿತ್ತು. ಅದು ಒಂದು ಪಕ್ಷ ಆ ಪೂರ್ವ ಅರ್ಧಕ್ಕೆ ಬರ್ತಿತ್ತು ಅಥವಾ ಉತ್ತರ ಅರ್ಧಕ್ಕೆ ಬರ್ತಿತ್ತು. ಈಗ ಏನ್ ಮಾಡ್ಕೊಂಡ್ಬಿಟ್ಟಿದ್ರೆ, ಕಂಪ್ಲೀಟ್ ಕರ್ಣರೇಖೆಯ ಮೇಲೆ ಅದರ ತುದಿಯನ್ನು ಬರಬಾರದು. ಅಂದ್ರೆ ಆ ಸಂಪಿನ ತುದಿ ಬರಬಾರದು. ಅದನ್ನ ನೋಡ್ಕೊಂಡು ಆ ಅದು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬೇಕು. ಇಲ್ಲವಾದರೆ ಅಲ್ಲೂ ಸಮಸ್ಯೆ ಆಗುವಂತ ಸಾಧ್ಯತೆ ಇರ್ತದೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಯಾರಾದ್ರೂ ಒಳ್ಳೆ ತಜ್ಞರು ಕರ್ಕೊಂಡು ನೀವು ಅದು ಪರಿಶೀಲನೆ ಮಾಡಿ ನಂತರ ಅದಕ್ಕೆ ಸರಿಯಾದಂತಹ ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ದೋಷವಿಲ್ಲ. ದೇವಮೂಲೆಯ ಪ್ರಾಮುಖ್ಯತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.